ಬಿಜೆಪಿ ಜೆಡಿಎಸ್ ನಾಯಕರ ನಡುವೆ ಸಮನ್ವಯತೆಗಾಗಿ ಸಮನ್ವಯ ಸಮಿತಿ ರಚನೆ ಮಾಡಬೇಕು ಅನ್ನೋ ನಿಖಿಲ್ ಕುಮಾರಸ್ವಾಮಿ ಸುರೇಶ್ ಬಾಬು ಮಾತಿಗೆ ನಿಮ್ಮ ಪಕ್ಷದ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಕೂಡ ಧ್ವನಿಗೂಡಿಸಿದ್ದಾರೆ. ಸಮನ್ವಯ ಸಮಿತಿ ರಚನೆ ಮಾಡಬೇಕು ಇಲ್ಲ, ಅದನ್ನ ನಾನು ಕುಮಾರಸ್ವಾಮಿ ಅವ್ರ ಜೊತೆ ಎರಡು ದಿನದಿಂದ ಮಾತಾಡಿದ್ದೀನಿ. ನಾನು ನಮ್ಮ ಕೇಂದ್ರದ ನಾಯಕರ ಗಮನಕ್ಕೆ ವಿಧಾನಸಭೆ ಒಳಗಡೆ ನಾವು ಪ್ರತಿ ಹೋರಾಟಕ್ಕೂ ನಾವು ಒಂದು ವಾರಕ್ಕೆ ಮುಂಚೆನೇ JDS ಮತ್ತು BJP ಸಭೆಯನ್ನು ಮಾಡ್ತೀವಿ. ಪ್ರತಿ ವಿಧಾನಸಭೆ ಅಧಿವೇಶನ ನಡೆಯುವಾಗ ಮಾಡ್ತೀವಿ. ಮತ್ತು ವಿಧಾನಸಭಾ ಅಧಿವೇಶನದ ಒಳಗಡೆ ನಾವು ಏನೇ ಡಿಸಿಷನ್ ವಾಕೌಟ್ ಮಾಡಬೇಕಾಗಿರಲಿ, ಧರಣಿ ಮಾಡಬೇಕಾಗಿರಲಿ ಎಲ್ಲನೂ ಕೂಡ JDSನ ನಾಯಕರ ಜೊತೆ ಚರ್ಚೆ ಮಾಡಿ, ಮೊನ್ನೆ ರಾಜಭವನ್ಗೆ ಹೋದ್ರಿ, ಎಲ್ಲ ನಮ್ಮ JDS ನಾಯಕರು ಎಲ್ಲರೂ ಕೂಡ ಬಂದಿದ್ದರು. ಕುಮಾರಸ್ವಾಮಿ ಅವ್ರ ಜೊತೆ ನಿರಂತರ ಸಂಪರ್ಕ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಹೊರಗಡೆ ಹೋರಾಟನೂ ಕೂಡ ಅವರು JDS ಅವರು ಅವರೇ ಸಪ್ರೇಟಾಗಿ ಮಾಡ್ತಾ ಇದ್ದಾರೆ. 5-6 ಹೋರಾಟ ಅವರೇ ಮಾಡ್ತಾ ಇದ್ದಾರೆ. ಮೈಸೂರು ಹೋರಾಟ ಆದಮೇಲೆ JDS ಅವರು ಕೂಡ ಅವ್ರದೇ ಆದಂಥ ಹೋರಾಟಗಳನ್ನು ಮಾಡ್ತಾರೆ. ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ ಬಿ ದ ಬಾಸ್. ನಾವು ನಮ್ಮದೇ ಆದಂಥ ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಕೇಂದ್ರದ ನಾಯಕರ ಗಮನಕ್ಕೆ ತಂದು ಮತ್ತು ಕುಮಾರಸ್ವಾಮಿ ಅವ್ರ ಜೊತೆ ಚರ್ಚೆ ಮಾಡಿ ಹೊರಗಡೆ ಆಗುವಂಥ ಹೋರಾಟನೂ ಕೂಡ ಒಟ್ಟಾಗಿ ಮಾಡುವಂಥದ್ದಕ್ಕೆ ಒಂದು ಪ್ರಯತ್ನ ಆಗಬೇಕು ಅನ್ನೋದನ್ನು ನಾನು ಕೂಡ ಅದಕ್ಕೆ ಧ್ವನಿ ಕೂಡಿಸ್ತೀನಿ. ಕೇಂದ್ರದ ನಾಯಕರ ಜೊತೆ ಮಾತಾಡ್ತೀನಿ. ಕುಮಾರಸ್ವಾಮಿ ಅವ್ರ ಜೊತೆ ಇದ್ರ ಬಗ್ಗೆ ನಾನು ಚರ್ಚೆಯನ್ನು ಮಾಡ್ತೀನಿ. ಶನಿವಾರ JDS ಪ್ರತ್ಯೇಕವಾಗಿ ಬೇರೆಗೆ ಸಂಬಂಧಪಟ್ಟಂತೆ ಹೋರಾಟ ಹಮ್ಮಿಕೊಂಡಿದೆ ಸರ್. ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ಶ್ರವಣಬೆಳಗೊಳದಲ್ಲಿ. ಅಲ್ಲ ನೋಡಿ, ಅವರು ಮಾಡ್ತಾ ಇದ್ದಾರೆ. ಇದೊಂದೇ ಹೋರಾಟ ಅಲ್ಲ, 5-6 ಹೋರಾಟ ಅವರು ಸಪ್ರೇಟಾಗಿ ಮಾಡ್ತಾ ಇದ್ದಾರೆ. ನಾವು ಹೋರಾಟ ಸಪ್ರೇಟಾಗಿ ಮಾಡ್ತಾ ಇದ್ದೀರಿ. ಅಲ್ಲ ಸರ್, ಈಗ NDA ಒಕ್ಕೂಟದಲ್ಲಿದ್ದಾಗ ಮಿತ್ರ ಪಕ್ಷಗಳು ಈ ರೀತಿ ಭಿನ್ನ ಅಲ್ಲ, ಇದು ಹೋರಾಟಗಳು ಕಾರ್ಯಕರ್ತರಿಗೆ ಏನ್ ಸಂದೇಶ ಹೋಗುತ್ತೆ ಅಂತ ಈ ಹೋರಾಟಗಳ ಬಗ್ಗೆ ಇದುವರೆಗೂ ಯಾವುದೇ ರೀತಿಯಾದಂಥ ಮಾತುಕತೆಗಳಾಗಿಲ್ಲ. ಒಟ್ಟಾಗಿ ಹೋಗ್ಬೇಕಾ, ಸಪ್ರೇಟಾಗಿ ಮಾಡಬೇಕಾ ಅನ್ನೋ ಚರ್ಚೆಗಳಾಗಿಲ್ಲ. ಈಗ ಚರ್ಚೆ ಪ್ರಾರಂಭ ಆಗಿದೆ. ನಾನು ಕುಮಾರಸ್ವಾಮಿ ಅವ್ರ ಜೊತೆನೂ ಮಾತಾಡ್ತೀನಿ. ಮಾತಾಡಿ ಇದಕ್ಕೆ ಒಂದು ನಮ್ಮ NDA ಪಾರ್ಟ್ನರ್ ಇರೋದ್ರಿಂದ ಒಟ್ಟೊಟ್ಟಿಗೆ ನಮ್ಮಲ್ಲಿ ಯಾವುದೇ ರೀತಿ ಆ ಥರ ಭಿನ್ನಾಭಿಪ್ರಾಯ ಇಲ್ಲ. ನಾವಿಬ್ಬರು ಒಟ್ಟಿಗೆ ಇದ್ದೀರಿ. ಆ ಸಂದೇಶ ನಾವು ಕೊಟ್ಟಿದ್ದೀರಿ ಈಗಾಗಲೇ. ಮುಂದೆನೂ ಕೂಡ ಹೋರಾಟದಲ್ಲಿ ಒಟ್ಟಿಗಿರಬೇಕಾ, ಸಪ್ರೇಟ್ ಮಾಡಬೇಕಾ ಅನ್ನೋದು ನಮ್ಮ ಸಮನ್ವಯ ಸಮಿತಿಯಲ್ಲಿ ಚರ್ಚೆಯನ್ನು ಮಾಡ್ತೀವಿ. ಕೊನೆಯದಾಗಿ ಸರ್, ಕುಮಾರಸ್ವಾಮಿ ಅವರು ಒಂದು ಗಂಭೀರ ಆರೋಪ ಮಾಡಿದ್ದಾರೆ ಸರ್. ಅಂದ್ರೆ ರಾಜ್ಯ ಸರ್ಕಾರ ನನಗೆ ಸಹಕಾರ ಕೊಡ್ತಾ ಇಲ್ಲ, ಇಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಒಂದೆರಡಷ್ಟು ಕಾರ್ಖಾನೆಗಳನ್ನ ತೆರಿಬೇಕು ಅಂದ್ಕೊಂಡಿದ್ದೆ, HMT ಜಾಗ ವಿವಾದದಲ್ಲಾಗಿರ್ಬೋದು ಅಥವಾ ಬೇಲೆಕೆರೆ ಆಗಿರ್ಬೋದು, ಆ ಒಂದು ಗಣಿಗಾರಿಕೆ ಫ್ಯಾಕ್ಟರಿ ಓಪನ್ ಮಾಡೋಕ್ಕೂ ಕೂಡ ಬಿಡಲಿಲ್ಲ ಇವರು ಅಂತ. ಕಾಂಗ್ರೆಸ್ ಸರ್ಕಾರ ಒಂದು ಕಡೆ BJP ಕಾರ್ಯಕರ್ತರ ಒಂದು ಆತ್ಮಹತ್ಯೆ, ಅವ್ರ ಮೇಲೆ ಕಿರುಕುಳ ಇವೆಲ್ಲ ಒಂದು ಕಡೆ ಆದರೆ, JDSನ ನಾಯಕರುಗಳು, ಅದರಲ್ಲೂ ಎಸ್ಪೆಷಲಿ ಕುಮಾರಸ್ವಾಮಿಯವ್ರ ಬಗ್ಗೆ, ರೇವಣ್ಣನವ್ರ ಬಗ್ಗೆ, ದೇವೇಗೌಡರ ಬಗ್ಗೆ ಅವರು ಕೂಡ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ಅವರ ಜಮೀನುಗಳನ್ನು ಸರ್ವೆ ಮಾಡಿಸೋದು, ಅವ್ರ ಜಮೀನುಗಳನ್ನು ಎನ್ಕ್ವೈರಿ ಮಾಡೋದು, ಪೊಲೀಸರು ಎನ್ಕ್ವೈರಿ ಮಾಡ್ತಾರೆ. ಜಮೀನಿಗೂ ಪೊಲೀಸ್ಗೂ ಏನು ಸಂಬಂಧ ಬರ್ತದೆ? ಅದು ತನಿಖೆ ಮಾಡೋಂಗಿದ್ರೆ DC ತನಿಖೆ ಮಾಡಬೇಕು, ಇಲ್ಲ ತಹಸೀಲ್ದಾರ್ ಆದರೂ ಮಾಡಬೇಕು. ಅದು ಬಿಟ್ಬಿಟ್ಟು ಪೊಲೀಸರು ತನಿಖೆ ಮಾಡ್ತಾರೆ ಅಂತ ಹೇಳಿದ್ರೆ ಇದು ದ್ವೇಷದ ರಾಜಕಾರಣ ಅಲ್ಲದೆ ಏನು? ಕುಮಾರಸ್ವಾಮಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದನ್ನ ಎರಡು ಪ್ರಶ್ನೆನೇ ಇಲ್ಲ. ನಾವೆಲ್ಲರೂ ಕೂಡ JDSನ ನಾಯಕರ ಜೊತೆ, ಕುಮಾರಸ್ವಾಮಿ ಅವ್ರ ಜೊತೆ ಸಾಥಿದ್ದೀರಿ. ಅವ್ರಿಗೆ ಜೊತೆ ಸಾಥ್ ಕೊಡ್ತೀರಿ ನಾವು. ಅವರೆಲ್ಲ ಈ ಹೋರಾಟಕ್ಕೆ, ಅವರ ಕಾನೂನು ಹೋರಾಟಕ್ಕೆ, ಅವರ ಬೇರೆ ಎಲ್ಲ ಹೋರಾಟಕ್ಕೆ ನಾವು ಅವರ ಜೊತೆ ನಿಲ್ತೀರಿ. ಓಕೆನಾ?